ಎಲ್ಲ ಜ್ಯೋತಿಷಿಗಳಿಗೂ ಕೂಡ ಒಂದು ಹೊಸದಾಗಿ ಅಪ್ಲಿಕೇಶನ್ ಅನ್ನ ನಾವು ಪರಿಚಯಿಸ್ತಾ ಇದ್ದೀವಿ. ಇದನ್ನ ಜ್ಯೋತಿಷ್ಯ ಕಲಿತಾ ಇರೋರು ಕೂಡ ಬಳಸಬಹುದು ಅಥವಾ ಕಲ್ತಿರುವಂತಹ ಎಕ್ಸ್ಪರ್ಟ್ಗಳು ಕೂಡ ಬಳಸುವಂತಹ ರೇಂಜಿಗೆ ಇದನ್ನ ತಯಾರಿಯನ್ನ ಮಾಡಿದ್ದೀವಿ. ಸಿಂಹಧ್ವಜ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಹೊಸ ಅಪ್ಡೇಟ್ ಬರ್ತಾ ಇದೆ. ಈಗ ಜಾತಕ ನೋಡೋದಕ್ಕೆ, ದಶ ಅಂತರ್ದಶಗಳನ್ನ ನೋಡೋದಕ್ಕೆ, ಗ್ರಹಗಳ ಬಲಗಳನ್ನ ತಿಳಿಯೋದಕ್ಕೆ, ಹಾಗೆ ದಿನದಲ್ಲಿ ರಾಹುಕಾಲ, ಯಮಗಂಡ ಕಾಲ ಅಥವಾ ಶುಭ ಸಮಯವಾದಂತಹ ಅಭಿಜಿನ್ ಲಗ್ನ ಮತ್ತು ಗೋಧೂಳಿ ಮುಹೂರ್ತಗಳನ್ನ ನೋಡೋದಕ್ಕೆ, ತಾರಾಬಲಗಳನ್ನ ನೋಡೋದಕ್ಕೆ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನ ಬಳಸಬೇಕಾಗಿಲ್ಲ. ನೂರಾರು ರೂಪಾಯಿಗಳನ್ನ ವ್ಯಯಿಸಬೇಕಾಗಿಲ್ಲ. ಜ್ಯೋತಿಷ್ಯ ಕಲಿತಾ ಇರೋರಿಗೆ ಅಥವಾ ಜ್ಯೋತಿಷ್ಯವನ್ನ ಕಲಿತು ಪ್ರೊಫೆಷನಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋರಿಗೂ ಕೂಡ, ಎಲ್ಲರಿಗೂ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಸಿಂಹಧ್ವಜ ಮೊಬೈಲ್ ಅಪ್ಲಿಕೇಶನ್ ಈಗ ನಿಮ್ಮ ಕೈಗೆ ಸೇರಲಿದೆ. ಕೇವಲ ದಿನಕ್ಕೆ ₹1ಗಳಿಗಿಂತ ಕಡಿಮೆ ಬೆಲೆಯಲ್ಲಿ ನೀವು ಈಗ ಯಾವುದೇ ಅಡ್ವರ್ಟೈಸ್ಮೆಂಟ್ ಕೂಡ ಇಲ್ಲದೆ, ಯಾವುದೇ ಗೊಂದಲ ಇಲ್ಲದೆ ಎಷ್ಟು ಜಾತಕವನ್ನಾದರೂ ಕೂಡ ಜನರೇಟ್ ಮಾಡ್ಕೋಬಹುದು, ನೋಡ್ಕೋಬಹುದು. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಫೀಚರ್ಗಳನ್ನ ಈ ಅಪ್ಲಿಕೇಶನ್ಗೆ ಸೇರಿಸಲಾಗುತ್ತೆ. ತಿಂಗಳಿಗೆ ಕೇವಲ ₹30 ಬೆಲೆಯಲ್ಲಿ ನೀವು ಇದನ್ನ ಉಪಯೋಗಿಸ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ಟೋರ್ಗೆ ಹೋಗಿ ಸಿಂಹಧ್ವಜ ಅಂತ ಸರ್ಚ್ ಮಾಡಿದ್ರೆ ಈ ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿದ ನಂತರ ಈ ರೀತಿಯಾಗಿ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮೊದಲನೇ ಆಪ್ಷನ್ ಕುಂಡಲಿ ಮತ್ತು ಜ್ಯೋತಿಷ್ಯದ ಮಾಹಿತಿ. ಇದೇ ಹೊಸದಾಗಿ ಬಂದಿರುವಂತಹ ಫೀಚರು. ಉಳಿದಂತೆ ಜ್ಯೋತಿಷ್ಯ ಕಲಿಕೆಗಾಗ್ಲಿ ಅಥವಾ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳೋದಕ್ಕಾಗ್ಲಿ ನೀವು ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಆಪ್ಷನ್ ಕುಂಡಲಿ ಜ್ಯೋತಿಷ್ಯ ಮಾಹಿತಿ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮುಂದಿನ ಪೇಜ್ ಓಪನ್ ಆಗುತ್ತೆ. ಜ್ಯೋತಿಷ್ಯ ಪರಿಕರಗಳು ಅನ್ನುವಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲನೆಯದ್ದು ಕುಂಡಲಿ ಮತ್ತು ಫಲಿತಾಂಶ, ಎರಡನೆಯದ್ದು ಮಾಸಿಕ ಗೋಚಾರ ಭವಿಷ್ಯ, ಮೂರನೆಯದ್ದು ದಿನದ ತಾರಾಬಲ, ನಾಲ್ಕನೆಯದ್ದು ದಿನದ ಶುಭಾಶುಭ ಕಾಲಗಳು, ಐದನೆಯದ್ದು ಮುಂಬರುವಂತಹ ಗ್ರಹಗಳ ಮಾಹಿತಿ, ಆರನೆಯದ್ದು ಜಪಗಳು ಮತ್ತು ಮಂತ್ರಗಳ ಮಾಹಿತಿ. ಇಲ್ಲಿ ಎಲ್ಲವೂ ಕೂಡ ಉಪಯೋಗಿ ಅಂಶಗಳೇ ಇವೆ. ಇದರಲ್ಲಿ ಕೇವಲ ಒಂದು ಆಪ್ಷನ್ಗೆ ಮಾತ್ರ ನೀವು ತಿಂಗಳಿಗೆ ₹30 ಪಾವತಿಸಬೇಕು. ಉಳಿದಂತೆ ಉಳಿದ ಎಲ್ಲಾ ಮಾಹಿತಿಗಳು ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ನೀವು ಇದ್ಯಾವುದಕ್ಕೂ ಕೂಡ ಪೇ ಮಾಡಬೇಕಾಗಿಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಜಪಮಾಲೆ ಮತ್ತು ಮಂತ್ರಗಳು, ಇಲ್ಲಿ ದೇವರುಗಳ ಸಹಸ್ರನಾಮಗಳು, ಅಷ್ಟೋತ್ತರ ಶತನಾಮಾವಳಿಗಳು, ಜಪ ಮಂತ್ರಗಳು, ನವಗ್ರಹಕ್ಕೆ ಸಂಬಂಧಿಸಿದಂತಹ ಮಂತ್ರಗಳು ಎಲ್ಲವೂ ಕೂಡ ಸಿಗುತ್ತೆ. ಈ ಜಪಗಳಿಗೆ ಹೋದ್ರೆ ಜಪಗಳನ್ನ ಕೌಂಟ್ ಮಾಡೋದಕ್ಕೂ ಕೂಡ ಕೆಳಗಡೆ ಪ್ರೆಸ್ ಮಾಡ್ತಾ ಹೋದ ಹಾಗೆ ಕೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಲೆಕ್ಕ ಮಾಡಿ ಜಪಿಸೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಈಗ ಸದ್ಯಕ್ಕೆ ಕೆಲವು ಮಂತ್ರಗಳು ಮಾತ್ರ ಸೇರ್ಪಡೆ ಆಗಿದೆ. ಇನ್ನೂ ಒಂದೆರಡು ದಿನಗಳಲ್ಲಿ ಇನ್ನೂ ಹಲವಷ್ಟು ಸೇರ್ಪಡೆ ಆಗುತ್ತೆ. ಈ ಆಪ್ಷನ್ ಎಲ್ಲರಿಗೂ ಕೂಡ ಉಚಿತ. ಇದಕ್ಕೆ ನೀವು ಒಂದು ನಯಾ ಪೈಸೆಯನ್ನ ಕೂಡ ಪಾವತಿಸುವಂತಹ ಅಗತ್ಯ ಇಲ್ಲ. ಯಾವುದೇ ಜಾಹೀರಾತು ಕೂಡ ಇಲ್ಲಿ ಬರೋದಿಲ್ಲ. ಹಾಗೆ ವಾಪಸ್ ಬಂದ್ರೆ ಅದರ ಮೇಲಿನ ಆಯ್ಕೆ ಮುಂಬರುವಂತಹ ಗ್ರಹಣಗಳ ಬಗ್ಗೆ ಮಾಹಿತಿ ಇರುತ್ತೆ. ಗ್ರಹಣ ಯಾವಾಗ, ಭಾರತದಲ್ಲಿ ಗ್ರಹಣ ಇದೆಯಾ ಇಲ್ವಾ, ಯಾವ ದೇಶಗಳಲ್ಲಿದೆ, ಯಾವ ರಾಶಿಯವರಿಗೆ ಅನುಕೂಲ, ಯಾರಿಗೆ ಅನಾನುಕೂಲ, ಈ ಎಲ್ಲಾ ಮಾಹಿತಿಗಳನ್ನ ಪರಿಹಾರಗಳ ಜೊತೆಗೆ ಕೂಡ ಸೇರಿಸಿ ನೀಡಲಾಗುತ್ತೆ. ಹಾಗೆ ಅದರ ನಂತರ ಅದರ ಮೇಲಿನಂತಹ ಆಯ್ಕೆ ದಿನದ ಶುಭಾಶುಭ ಕಾಲಗಳು. ಇಲ್ಲಿ ನೀವು ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ದಿನದ ಬಗ್ಗೆ ತಿಳಿಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡಾಗ ಆ ದಿನದ ಸೂರ್ಯೋದಯದ ಸಮಯ, ಸೂರ್ಯಾಸ್ತದ ಸಮಯ, ಬ್ರಹ್ಮಿ ಮುಹೂರ್ತ, ಅಭಿಜಿತ್ ಮುಹೂರ್ತ, ಗೋಧೂಳಿ ಮುಹೂರ್ತ, ಹಾಗೆ ಅಶುಭ ಕಾಲಗಳಾಗಿರುವಂತಹ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲದ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಇದನ್ನು ಕೂಡ ಯಾವುದೇ ದಿನದ ಮಾಹಿತಿ ಬೇಕಿದ್ರೂ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಈ ಮಾಹಿತಿ ಕೂಡ ನಿಮಗೆ ಉಚಿತ. ಇದಕ್ಕೂ ಕೂಡ ನಯಾ ಪೈಸೆಯನ್ನ ನೀಡಬೇಕಾಗಿಲ್ಲ, ಉಚಿತವಾಗಿ ಪಡೆದುಕೋಬಹುದು. ನಂತರ ವಾಪಸ್ ಬಂದ್ರೆ ಅದರ ಮೇಲಿನ ಆಯ್ಕೆ ದಿನದ ತಾರಾಬಲ. ಇಲ್ಲಿ ನಿಮಗೆ ಯಾವ ದಿನ ಶುಭ ಅಥವಾ ಅಶುಭ ಅನ್ನೋದನ್ನ ತಿಳಿಯೋದಕ್ಕೆ ಮೊದಲು ನಿಮ್ಮ ಜನ್ಮ ನಕ್ಷತ್ರವನ್ನ ಹಾಕಿ, ಅದರ ನಂತರ ಯಾವ ನಕ್ಷತ್ರದ ದಿನ ನಿಮಗೆ ಶುಭವೋ ಅಶುಭವೋ ಅಥವಾ ಯಾವ ನಕ್ಷತ್ರದ ವ್ಯಕ್ತಿಗಳು ನಿಮಗೆ ತಾರಾಬಲಕ್ಕೆ ಮ್ಯಾಚ್ ಆಗ್ತಾರೋ ಇಲ್ವೋ ಅನ್ನೋದನ್ನ ಕೂಡ ತಿಳ್ಕೋಬಹುದು. ಇಲ್ಲಿ ಜನ್ಮ ತಾರೆಯಿಂದ 9 ತಾರೆಗಳಲ್ಲಿ ಎಲ್ಲಾ ಮಾಹಿತಿ ನಿಮಗೆ ಸಿಗುತ್ತೆ. ಇದೂ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ಹಾಗೆ ವಾಪಸ್ ಬಂದ್ರೆ ಮಾಸಿಕ ಗೋಚಾರ ಫಲವನ್ನ ನೋಡಬಹುದು. ಇದು ಪ್ರತಿ ರಾಶಿಗಳು ಅಂದ್ರೆ ಮೇಷದಿಂದ ಮೀನದವರೆಗೆ ಪ್ರತಿ ರಾಶಿಗಳಿಗೆ ಸಂಬಂಧಿಸಿದ ತಿಂಗಳ ಭವಿಷ್ಯ ಗೋಚಾರದ ಆಧಾರದ ಮೇಲೆ ನಿಮ್ಮ ರಾಶಿಗಳ ತಿಂಗಳ ಭವಿಷ್ಯವನ್ನ ನೀವು ನೋಡ್ಕೋಬಹುದು. ಇದು ಇಲ್ಲಿವರೆಗೂ ಕೂಡ ನೋಡಿದಂತಹ ಎಲ್ಲ 5 ಅಂಶಗಳು ಕೂಡ ನಿಮ್ಗಿಲ್ಲಿ ಸಂಪೂರ್ಣವಾಗಿ ಉಚಿತ. ಇದಿಷ್ಟಕ್ಕೆ ನೀವು ಯಾವುದೇ ಹಣವನ್ನ ಕೊಡದೆ, ಒಂದು ಪೈಸೆಯನ್ನ ಕೊಡದೆ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಅಪ್ಲಿಕೇಶನ್ ನೀವು ನಿರಾಳವಾಗಿ ಬಳಸಬಹುದು.
ಈಗ ಮುಖ್ಯ ಆಪ್ಷನ್ ಕುಂಡಲಿ ಮತ್ತು ಫಲಿತಾಂಶ. ಇದರಲ್ಲಿ ಸೌತ್ ಇಂಡಿಯನ್ ಶೈಲಿಯ ಕುಂಡಲಿ ಇರುತ್ತೆ, ಅದನ್ನ ಜನರೇಟ್ ಮಾಡ್ಕೋಬಹುದು. ದಶ ಅಂತರ್ದಶಗಳ ಮಾಹಿತಿ ಇರುತ್ತೆ. ಅಷ್ಟಕ ವರ್ಗ ಮತ್ತು ಷಡ್ಬಲ ಇಷ್ಟು ಮಾಹಿತಿಗಳನ್ನ ಒಳಗೊಂಡಂತಹ ಸಂಪೂರ್ಣ ಜ್ಯೋತಿಷ್ಯದ ಇಂಟರ್ಫೇಸ್ ನಿಮಗೆ ಸಿಗುತ್ತೆ. ಇದು ಮಾತ್ರ ಉಚಿತ ಅಲ್ಲ, ಆಗ್ಲೇ ಹೇಳದಂತೆ ತಿಂಗಳಿಗೆ ಕೇವಲ 30 ರೂಪಾಯಿಗಳು, ಅಂದ್ರೆ ದಿನಕ್ಕೆ 1 ರೂಪಾಯಿ ಆಗುತ್ತೆ. ಇದನ್ನ ಕೂಡ ಉಚಿತವಾಗಿ ಇಡಬೇಕು ಅನ್ನುವಂತಹ ಆಸೆ ಇತ್ತು. ಆದ್ರೆ ಅದರಲ್ಲಿ ಆ ಉಚಿತವಾಗಿರುವಂತಹ ಆಯ್ಕೆಯಲ್ಲಿ ಅಷ್ಟು ಕ್ವಾಲಿಟಿ ಹಾಗೆ ಅಷ್ಟು ನಿಖರತೆ ಅನ್ನೋದು ಇರ್ತಾ ಇರಲಿಲ್ಲ. ಹಾಗೆ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಬರುವಂತಹ ಸಾಧ್ಯತೆಗಳಿತ್ತು. ಮೊಬೈಲ್ ಅಪ್ಲಿಕೇಶನ್ ಬಳಸುವಾಗ ಯಾವ ಆಸಕ್ತಿ ಕೂಡ ಈ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದ್ದಾಗ ನಮಗೆ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ಆ ಅಡ್ವರ್ಟೈಸ್ಮೆಂಟ್ನ ಕಿರಿಕಿರಿಯನ್ನ ತಪ್ಪಿಸುವ ಕಾರಣಕ್ಕೆ ಸ್ವಲ್ಪ ಹಣ ಖರ್ಚಾದ್ರೂ ಸರಿ ಅನ್ನುವಂಥ ಕಾರಣಕ್ಕೆ ಈ ರೀತಿ ಇದನ್ನ ತಯಾರಿಸಲಾಗಿದೆ. ನಾನು ಈ ಇಂಟಿಗ್ರೇಷನ್ಗೆ ತಿಂಗಳು ಒಂದಿಷ್ಟು ಮೊತ್ತವನ್ನ ಪೇ ಮಾಡ್ತಾನೆ ಇರಬೇಕಾಗತ್ತೆ. ಆಗ ಮಾತ್ರ ಈ ಅಪ್ಲಿಕೇಶನ್ ಸ್ಮೂತ್ ಆಗಿ ಕೆಲಸವನ್ನ ನಿರ್ವಹಿಸುತ್ತೆ. ಹಾಗಾಗಿ ಅಪ್ಲಿಕೇಶನ್ಗೂ ಕೂಡ ಕೆಲವೊಂದಿಷ್ಟು ಮೇಂಟೆನೆನ್ಸ್ ಕೂಡ ಇರುತ್ತಲ್ವಾ, ಅದನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅದೆಲ್ಲದರ ಹೊರೆಯನ್ನ ನಾವು ಬಳಕೆದಾರರಿಗೆ ನೀಡಬಾರ್ದು. ಅದಕ್ಕೋಸ್ಕರ ಮಾರ್ಕೆಟ್ನಲ್ಲಿರುವಂತಹ ಎಲ್ಲ ಒಂದು ಪ್ಲಾಟ್ಫಾರ್ಮ್ಗಳಿಗಿಂತ ಕಡಿಮೆ ಖರ್ಚಿನಲ್ಲಿ ಈ ಅಪ್ಲಿಕೇಶನ್ ಆಪ್ಷನ್ಗಳನ್ನ ಇಟ್ಟಿದ್ದೀನಿ. ತಿಂಗಳಿಗೆ 30 ರೂಪಾಯಿ, ಅಂದ್ರೆ ದಿನಕ್ಕೆ 1 ರೂಪಾಯಿ ಆಯ್ತು. ನೀವು ಆ ಪ್ಲಾನ್ಗಳ ಡೀಟೇಲ್ಸ್ ಅನ್ನ ಕೂಡ ನೀವು ಇಲ್ಲಿ ನೋಡ್ಕೋಬಹುದು. 1 ತಿಂಗಳಿಗೆ 30 ರೂಪಾಯಿ, 3 ತಿಂಗಳಿಗೆ 90 ದಿನಕ್ಕೆ 90 ರೂಪಾಯಿ ಆಗುತ್ತೆ. 6 ತಿಂಗಳು 180 ದಿನಕ್ಕೆ 160 ರೂಪಾಯಿ. ನೋಡಿ, ಇಲ್ಲಿ 1 ರೂಪಾಯಿಗಿಂತ ಕಡಿಮೆ ಬಂತು. ಹಾಗೆ 1 ವರ್ಷ 365 ದಿನಕ್ಕೆ 249 ರೂಪಾಯಿಗಳು. ಅಂದ್ರೆ 6 ತಿಂಗಳು ಅಥವಾ 1 ವರ್ಷದ ಕೋರ್ಸ್ ಅನ್ನ ಅಥವಾ 1 ವರ್ಷದ ಪ್ಲಾನ್ ಅನ್ನ ನೀವು ಖರೀದಿಸಿದರೆ ದಿನಕ್ಕೆ 1 ರೂಪಾಯಿಗಿಂತ ಕಡಿಮೆ ಖರ್ಚನ್ನ ನೀವು ಪೇ ಮಾಡಬಹುದು. ಅಂದ್ರೆ 1 ರೂಪಾಯಿಗಿಂತ ಕಡಿಮೆ ಖರ್ಚು ಪೇ ಮಾಡಿ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಬಳಸೋದಕ್ಕೆ ಸಾಧ್ಯ. ಅಂದ್ರೆ ದಿನಕ್ಕೆ 1 ರೂಪಾಯಿಗಿಂತ ಕಡಿಮೆ ಖರ್ಚಿನಲ್ಲಿ, ಇಷ್ಟು ಲೋ ಕಾಸ್ಟ್ ನಲ್ಲಿ ನೀವು ಈ ಅಪ್ಲಿಕೇಶನ್ ಅನ್ನ ವರ್ಷ ಪೂರ್ತಿಯಾಗಿ ಬಳಸುವಂತಹ ಆಯ್ಕೆ ನಿಮ್ಗೆ ಸಿಗ್ತಾ ಇದೆ. ಬಹುಶಃ ಇಷ್ಟೊಂದು ಕಡಿಮೆ ಪ್ಲಾನ್ ಎಲ್ಲೂ ಕೂಡ ಸಿಗಲ್ಲ, ಅದು ಕೂಡ ಇಷ್ಟೊಂದು ಡೀಟೇಲ್ಗಳ ಜೊತೆಗೆ. ನೀವು ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದಾಕ್ಷಣ ನಿಮ್ಮ ಮೊಬೈಲ್ ಸಂಖ್ಯೆ ಕೇಳುತ್ತೆ. ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಎಂಟರ್ ಮಾಡಿ ಪ್ಲಾನ್ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ತಿಂಗಳಿದ್ ಬೇಕೋ, 3 ತಿಂಗಳಿದು ಬೇಕೋ, 6 ತಿಂಗಳಿನದ್ದು ಬೇಕೋ ಅಥವಾ 1 ವರ್ಷದ ಬೇಕೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತಕ್ಷಣ ಒಂದು ಇಂಟರ್ಫೇಸ್ ತೋರಿಸುತ್ತೆ. ವಾಟ್ಸ್ಆಪ್ ಮೂಲಕ ಅದು ತಾನಾಗಿಯೇ ಬರೆದಿಟ್ಟಿರುವಂತಹ ಒಂದು ಪ್ರೀ ರಿಟರ್ನ್ ಮೆಸೇಜ್ ಅನ್ನ ಕಳಿಸೋ ಫಾರ್ಮೆಟ್ ಕೇಳುತ್ತೆ. ಅದನ್ನ ಸೆಂಡ್ ಮಾಡಿಬಿಡಿ. ಕೆಲವೇ ನಿಮಿಷದಲ್ಲಿ ನಿಮಗೆ ಕನ್ಫರ್ಮೇಶನ್ ಕೂಡ ಮೆಸೇಜ್ ಬರುತ್ತೆ. ಆಗ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಬಳಸ್ಕೋಬಹುದು. ಈ ರೀತಿ ಯಾಕಿದೆ, ಡೈರೆಕ್ಟ್ ಆಗಿ ಯಾಕೆ ಇಟ್ಟಿಲ್ಲ ಅಂತಂದ್ರೆ, ಯಾವುದೇ ರಗಳೆ ಇಲ್ಲದೆ ನಿಮಗೆ ಕ್ಲೀನ್ ಮತ್ತು ಟ್ರಸ್ಟೆಡ್ ಸೇವೆಗಳನ್ನ ನೀಡೋದಕ್ಕೆ, ಮತ್ತು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ವಾಟ್ಸಪ್ ನಲ್ಲಿ ಪರಿಹರಿಸಿಕೊಳ್ಳೋದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಾಟ್ಸಪ್ ನಂಬರ್ ಕೂಡ ಇಡಲಾಗಿದೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅಥವಾ ನೀವು ಪರ್ಚೇಸ್ ಮಾಡಿರುವಂತದ್ರಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನೀವು ಆ ವಾಟ್ಸಪ್ ಸಂಖ್ಯೆಯ ಮೂಲಕ ನೀವು ಚಾಟ್ ಮಾಡಿಬಿಟ್ಟು ಅಲ್ಲಿ ಸಮಸ್ಯೆಗಳನ್ನ ಕೇಳೋದಕ್ಕೆ ಅವಕಾಶ ನಿಮಗೆ ಇರುತ್ತೆ. ಹಾಗೆ ನೀವು ಮುಂದುವರೆದಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಷ್ಟು ಕುಂಡಲಿಗಳನ್ನಾದ್ರೂ ಕೂಡ ಜನರೇಟ್ ಅನ್ನ ಮಾಡ್ಕೋಬಹುದು. ನೋಡಿ, ಮೇಲ್ಗಡೆ ನಿಮ್ಗೆ ಪೇ ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ದಿನದ ಸಬ್ಸ್ಕ್ರಿಪ್ಷನ್ ಅವಧಿ ಫ್ರೀ ಆಗಿರುತ್ತೆ ಅಥವಾ ಎಷ್ಟು ದಿನದವರೆಗೂ ನೀವು ಇದನ್ನ ಬಳಸಬಹುದು ಉಚಿತವಾಗಿ ಅಂತ ತೋರಿಸುತ್ತೆ ನೀವು ಪೇ ಮಾಡಿದ ನಂತರ. ಕೆಳಗಡೆ ನಿಮ್ಮ ಹೆಸರನ್ನ ಹಾಕಿ, ಪುರುಷ ಸ್ತ್ರೀ ಅಥವಾ ತರ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜನ್ಮ ದಿನಾಂಕವನ್ನ ಹಾಕಿ, ಜನ್ಮ ಸಮಯವನ್ನ ಹಾಕಿ, ಅದು 24 ಗಂಟೆಗಳ ಫಾರ್ಮೆಟ್ ನಲ್ಲಿ ಇರುತ್ತೆ. ತುಂಬಾ ಈಸಿಯಾಗೇ ಇರುತ್ತೆ. ಜನ್ಮ ಸ್ಥಳ ಹಾಕಿ, ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯನ್ನ ಹಾಕಿ ಸೆಲೆಕ್ಟ್ ಮಾಡಿ ಕುಂಡಲಿ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ. ಕನ್ನಡ ಅಥವಾ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೂಡ ನಿಮಗೆ ಆಯ್ಕೆ ಅನ್ನೋದು ಸಿಗುತ್ತೆ. ಮೇಲ್ಗಡೆನೆ ನಿಮಗೆ ಲಗ್ನ ಯಾವುದು, ಎಷ್ಟು ಡಿಗ್ರಿಯಲ್ಲಿ ಲಗ್ನ ಇದೆ ಅನ್ನುವಂಥದ್ದನ್ನ ವಿಶೇಷವಾಗಿ ಮೆನ್ಷನ್ ಮಾಡಲಾಗಿದೆ. ಕೆಳಗಡೆ ನಿಮಗೆ ರಾಶಿ ಚಕ್ರ ಅಂದ್ರೆ D1 ನಂತರ ನವಾಂಶ ಚಕ್ರ ಅಂದ್ರೆ D9, ಹಾಗೆ ಅದರ ಕೆಳಗಡೆ D10 ದಶಾಂಶ ಚಕ್ರ, ಈ 3 ಕೂಡ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲಾ 16 ಬಗೆಯ ಷೋಡಶ ವರ್ಗ ಚಕ್ರಗಳನ್ನ ಕೂಡ ಸೇರಿಸ್ತಾ ಇದ್ದೀವಿ. ಸದ್ಯಕ್ಕೆ D1, D9 ಮತ್ತು D10 ಸದ್ಯಕ್ಕೆ ಇದೆ. ಹಾಗೆ ಗ್ರಹ ಸ್ಪಷ್ಟ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದ ಯಾವ ಪಾದದಲ್ಲಿದೆ ಮತ್ತು ಎಷ್ಟು ಡಿಗ್ರಿಯಲ್ಲಿದೆ ಅನ್ನೋದನ್ನು ಕೂಡ ನಿಮಗೆ ವಿವರವಾಗಿ ಇಲ್ಲಿ ತೋರಿಸಲಾಗುತ್ತೆ. ಇದರ ಪಕ್ಕದಲ್ಲಿ ದಶ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ದಶ ನಡೀತಾ ಇದೆ ಅನ್ನೋದನ್ನ ಮತ್ತು ಪ್ರಸ್ತುತ ಯಾವ ದಶ, ಯಾವ ಭುಕ್ತಿ, ಯಾವ ದಿನದಿಂದ ಯಾವ ತಾರೀಕಿನವರೆಗೆ ನಡೆಯುತ್ತೆ ಅನ್ನೋದನ್ನ ಕೂಡ ವಿವರವಾಗಿ ತೋರಿಸುತ್ತೆ. ಅದರ ಪಕ್ಕದಲ್ಲಿ ಅಷ್ಟಕ ಮತ್ತು ಷಡ್ಬಲ ಅಂತ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸರ್ವಾಷ್ಟಕ ವರ್ಗದ ಬಿಂದುಗಳು ಯಾವ ರಾಶಿಗೆ ಎಷ್ಟು ಇದೆ ಅನ್ನೋದನ್ನ ತೋರಿಸುತ್ತೆ. ಅದರ ಕೆಳಗಡೆ ಷಡ್ಬಲ ಚಾರ್ಟ್ ಕೂಡ ನಿಮಗೆ ಸಿಗುತ್ತೆ.
ಪ್ರತಿ ಗ್ರಹಗಳಿಗೂ ವಿಭಿನ್ನವಾದಂತಹ ಬಣ್ಣದಲ್ಲಿ ಸುಲಭವಾಗಿ ಅರ್ಥ ಆಗುವಂತೆ ಅವುಗಳ ಬಲವನ್ನ ತಿಳಿಯೋದಕ್ಕೆ ಅವುಗಳಿಗಿರಬೇಕಾದಂತಹ ಕನಿಷ್ಠ ಬಲ ಮತ್ತು ಈಗ ಇರುವಂತಹ ಬಲ ಇವೆರಡನ್ನ ಕೂಡ ನೀಡಲಾಗಿದೆ. ಯಾವ ಗ್ರಹ ಎಷ್ಟನೇ ಅತ್ಯಂತ ಬಲಿಷ್ಠ ಅನ್ನೋದನ್ನು ಕೂಡ ಆಯಾ ಗ್ರಹಗಳ ಮುಂದೆ ವಿವರಿಸಲಾಗಿದೆ. ಈ ರೀತಿ ಸರಳವಾಗಿ ವಿವರವಾಗಿ ನೀವು ತಿಳ್ಕೋಬಹುದು. ಹಾಗೆ ಕುಂಡಲಿಯಲ್ಲಿ ಅಷ್ಟೇ ವಕ್ರಿಯಾಗಿರುವಂತಹ ಗ್ರಹಗಳನ್ನ ಕೆಂಪು ಬಣ್ಣದಲ್ಲಿಯೂ ಮತ್ತು 6 ಸಿಂಬಲ್ನೊಟ್ಟಿಗೆ ತೋರಿಸಿದೀವಿ. ಉಚ್ಚ ನೀಚ ಅಸ್ತಂಗತ ಇವುಗಳನ್ನೆಲ್ಲ ವಿಶೇಷವಾದಂತಹ ಸಿಂಬಲ್ನೊಟ್ಟಿಗೆ ನೀಡಲಾಗಿದ್ದು ನೋಡಿದ ತಕ್ಷಣ ನಿಮಗೆ ಸುಲಭವಾಗಿ ಗುರುತಿಸೋದಕ್ಕೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ಈ ಇಂಟರ್ಫೇಸ್ ಅನ್ನು ಕೂಡ ನಾವು ತಯಾರಿಯನ್ನ ಮಾಡಿಕೊಟ್ಟಿದ್ದೀವಿ. ಇಷ್ಟೆಲ್ಲ ಆಯ್ಕೆಗಳನ್ನ ಇಷ್ಟೆಲ್ಲ ಆಪ್ಷನ್ಗಳನ್ನ ನಿಮಗೆ ನೀಡಲಾಗಿದೆ. ದಿನಕ್ಕೆ ಕೇವಲ ₹1 ಕಡಿಮೆ ಬೆಲೆಯಲ್ಲಿ, ಅದು ಕೂಡ ಜ್ಯೋತಿಷ್ಯ ಪ್ರಿಯರಿಗೆ ಅನುಕೂಲವಾಗಲಿ ಅನ್ನುವಂತಹ ಉದ್ದೇಶದಿಂದ ಇಟ್ಕೊಂಡಿರುವಂಥದ್ದು. ಇದನ್ನ ನೀವು ಪ್ರತಿನಿತ್ಯ ಬಳಸಬಹುದು. ಎಷ್ಟು ಕುಂಡಲಿಯನ್ನಾದರೂ ಜನರೇಟ್ ಮಾಡಬಹುದು. ಯಾವುದೇ ರೀತಿ ಲಿಮಿಟ್ಸ್ ಇರೋದಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಯ್ಕೆಗಳು ಇನ್ನಷ್ಟು ವಿಶೇಷತೆಗಳು ಬಂದೇ ಬರುತ್ತೆ. ಹಾಗಾಗಿ ಇವತ್ತೇ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಹಿಂದೆ ಬಳಸೋದಕ್ಕೆ ಶುರು ಮಾಡಿ. ದುಬಾರಿ ಅಪ್ಲಿಕೇಶನ್ಗಳಿಗೆ ಗುಡ್ ಬೈ ಅನ್ನ ಹೇಳುವಂತಹ ಸಮಯ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ಈ ಅಪ್ಲಿಕೇಶನ್ ನಲ್ಲೇ ನೀವು ಜ್ಯೋತಿಷ್ಯ ತರಗತಿಗೆ ಜಾಯಿನ್ ಆಗೋದಕ್ಕಾಗ್ಲಿ ಅಥವಾ ಕನ್ಸಲ್ಟೇಷನ್ ನ ಕೂಡ ಇದೇ ಅಪ್ಲಿಕೇಶನ್ ನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಇದನ್ನ ನೀವು ನೋಡ್ಕೊಳ್ಳೋದಕ್ಕೆ ಅವಕಾಶ. ಇದಾಗಿತ್ತು ಇವತ್ತಿನ ವಿಡಿಯೋದ ಒಂದು ಮಾಹಿತಿ. ಈ ಒಂದು ಅಪ್ಲಿಕೇಶನ್ ಅನ್ನ ಯಾವ ರೀತಿಯಾಗಿ ಬಳಸಬಹುದು ಅನ್ನುವಂತಹ ಒಂದು ಟ್ಯುಟೋರಿಯಲ್ ಅಥವಾ ಒಂದು ಮಾಹಿತಿಯನ್ನ ನಾವಿವತ್ತು ನೀಡಿದ್ದೀವಿ. ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಅಪ್ಲಿಕೇಶನ್ ನಲ್ಲಿ ಇನ್ನೂ ಏನೇನು ಬದಲಾವಣೆಗಳು ಬೇಕು ಅಥವಾ ಇದಕ್ಕೆ ಇನ್ನೇನಾದ್ರೂ ಸೇರಿಸಬಹುದಾ ಅನ್ನೋದನ್ನ ನೀವು ಕಮೆಂಟ್ ನಲ್ಲೂ ತಿಳಿಸಬಹುದು. ಓಕೆನಾ? ಧನ್ಯವಾದಗಳು. ಜೈ ಶ್ರೀರಾಮ್.